ತಂಡದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಬಳ್ಳಾರಿಯಲ್ಲಿ ಶ್ರೀಚಕ್ರಂ ಕನ್ನಡ ಚಲನಚಿತ್ರ ಯಾಕೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ ಕಾರಣ ಇಷ್ಟೇ. ತಮ್ಮೆಲ್ಲರಿಗೂ ಚಿರಪರಿಚಿತರಾದ ನಿಮ್ಮೆಲ್ಲರ ನೆಚ್ಚಿನ ರಾಜಕಾರಣಿ ರಾಮ್ ಪ್ರಸಾದ್ ಅವರು ಬಳ್ಳಾರಿಯವರು. ಬಳ್ಳಾರಿಯ ಜನತೆಯು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡಿದ್ದಾರೆ. ಈಗ ಶ್ರೀಯುತ ಪಿಟಿ ಪರಮೇಶ್ವರ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಸೊ ನಾವು ನಿಮ್ಮನ್ನು ಕಾಯಿಸೋಲ್ಲ, ಈಗ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸದಾ ರಾಜಕೀಯದಲ್ಲೇ ತುಂಬಾ ಬ್ಯುಸಿಯಾಗಿದ್ದ ರಾಮ್ ಪ್ರಸಾದ್ ಅವರು ಈಗ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಜನಸೇವೆ ಮೂಲಕ ಕಲಾ ಸೇವೆ ಮಾಡುವ ಹಂಬಲ ಇವರದ್ದು. ಅದಕ್ಕಾಗಿ ಅವರು ಈ ಕಾರ್ಯಕ್ರಮವನ್ನ ತಮ್ಮ ಹುಟ್ಟೂರಿನಲ್ಲೇ ಮಾಡುತ್ತಿದ್ದಾರೆ. ರಂಗಭೂಮಿಯಿಂದ ರಂಗಭೂಮಿಗಾಗಿ ಸಾಕಷ್ಟು ವರ್ಷಗಳ ಕಾಲ ದುಡಿದ ಅನೇಕ ಕಲಾವಿದರ ದಂಡೆ ಈ ಚಿತ್ರತಂಡದಲ್ಲಿ ಇದೆ. ಅವರೆಲ್ಲರ ಸಾಕಷ್ಟು ಪರಿಶ್ರಮದ ಫಲವಾಗಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ನೋಡುವಂತಹ ಸುಂದರ ಸಾಮಾಜಿಕ ಚಿತ್ರ ಶ್ರೀಚಕ್ರಂ ರೂಪುಗೊಂಡಿದೆ. ಚಿತ್ರ ರಸಿಕರ ಮನತಣಿಸುವ ಚಿತ್ರ ಇದಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಬರಲಿದೆ. ಈ ಚಿತ್ರವನ್ನ ನೋಡಿ ಬಳ್ಳಾರಿಯ ನಿರ್ಮಾಪಕರಿಗೆ ಆಶೀರ್ವಾದಿಸಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನ ಆರಂಭಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದಂತಹ ವಾರ್ತಾ ಸಚಿವರಾದ ರೋಷನ್ ಬೇಗ್ ಅವರು ಕಾರಣಾಂತರಗಳಿಂದ ಆಗಮಿಸಲಿಕ್ಕಾಗಲಿಲ್ಲ. ಸೊ ಚಿತ್ರತಂಡಕ್ಕೆ ಅವರು ಅಲ್ಲಿಂದಲೇ ಶುಭ ಕೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಮಿಕ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಕೆ ಪರಮೇಶ್ವರ್ ನಾಯಕರು ಹಾಗೂ ಚಿತ್ರ ನಿರ್ಮಾಪಕರಾದ ರಾಮ್ ಪ್ರಸಾದ್ ರವರು, ಚಿತ್ರ ನಿರ್ದೇಶಕರಾದ ಜಿಜಿ ಎಂದೇ ಖ್ಯಾತಗೊಳಿಸಿದ ಗೋವಿಂದ ಗೌಡ್ರು, ಸಹ ನಿರ್ಮಾಪಕರಾದ ಶಿವಣ್ಣ ಗೌಡ್ರು ಹಾಗೂ ರವಿಸಾಗರ್ ಅವರು, ಕಾರ್ಯಕಾರಿ ನಿರ್ಮಾಪಕರಾದ ತಿಪ್ಪೇಸ್ವಾಮಿ ಅವರು, ಸಂಗೀತ ನಿರ್ದೇಶಕರಾದ SR ಪ್ರಭು, ಎಕ್ಸ್-MLA ಆದಂತಹ ಸೂರ್ಯನಾರಾಯಣ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಹುಮಾಯೂನ್ ಖಾನ್, ಬಳ್ಳಾರಿ ನಟರಾಜ್ ಗ್ರೂಪ್ ಆಫ್ ಥಿಯೇಟರ್ಸ್ನ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ, ಲಂಕಾ ಸತ್ಯಾನಂದ ಮಾಸ್ಟರ್, ಈ ಚಿತ್ರದ ನಾಯಕ ಹಾಗೂ ನಾಯಕಿ ನಿಖಿಲ್ ಹಾಗೂ ಟೀನಾ ಪೊನ್ನಪ್ಪ, ಬೆಂಗಳೂರಿನ ದಿ ಬೆಸ್ಟ್ನ ಶ್ರೀಮತಿ ಶೈಲಜಾ ನಾಗ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಸ್ವಾಮಿ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಸೌಮಿತ್ರಿ ಅವರು ವೇದಿಕೆ ಮೇಲೆ ಬರಬೇಕೆಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಕ್ಯಾಪ್ಟನ್ ಚೌಧರಿ,
ಅವರಲ್ಲಿ ವಿನಂತಿ. ಕಾಂಗ್ರೆಸ್ ಮುಖಂಡರು ಸಿದ್ದಪ್ಪ ಅವರು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಶ್ರೀಚಕ್ರಂ ಅಂದರೆ ಸಾಕು ನಮಗೆ ನೆನಪಾಗೋದು ಶ್ರೀಕೃಷ್ಣ ಪರಮಾತ್ಮ ಅವರದ್ದು. ಅಂದು ಶ್ರೀಕೃಷ್ಣ ಶ್ರೀಚಕ್ರವನ್ನ ಹಿಡಿದು ದುಷ್ಟರ ಸಂಹಾರ ಮಾಡುತ್ತಾರೆ. ಅದೇ ರೀತಿಯಲ್ಲಿ ಇಂದು ನಮ್ಮ ಈ ಚಿತ್ರದಲ್ಲಿ ನಾಯಕ ನಟ ತಮ್ಮ ಒಳ್ಳೆತನದಿಂದ ದುಷ್ಟರ ಸಂಹಾರ ಮಾಡುವ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿ ನಿಲ್ಲುತ್ತಾರೆ. ಈಗ ಪಿ.ಟಿ. ಪರಮೇಶ್ವರ್ ನಾಯಕ್ ಅವರು ಚಿತ್ರತಂಡದ ಬಗ್ಗೆ ಕೆಲವೊಂದೆರಡು ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಪಿ.ಟಿ. ಪರಮೇಶ್ವರ್ ನಾಯಕ್ ಸನ್ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಬಳ್ಳಾರಿ ಉಸ್ತುವಾರಿ ಸಚಿವರು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯ ಶುಭ ಸಂದರ್ಭ ನಮ್ಮ ಬಳ್ಳಾರಿ ನಗರದ ನಮ್ಮವರೇ ಆಗಿರ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ರಾಮ್ ಪ್ರಸಾದ್ ಅವರ ಸುಪುತ್ರ ಸೂರ್ಯ ಅವರು ಶ್ರೀಚಕ್ರಂ ಚಲನಚಿತ್ರದಲ್ಲಿ ತಮ್ಮ ಅಭಿನಯವನ್ನು ನೀಡಿ ತಮ್ಮ ಬದುಕನ್ನು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮಾಜಿ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಅಲ್ಲಂ ವೀರಭದ್ರಪ್ಪ ದಣಿ ಅವರೇ, ಇನ್ನೋರ್ವ ಹಿರಿಯರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಸೂನಾರಾಯಣ ರೆಡ್ಡಿ ಅವರೇ, ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಅವರಾಗಿರ್ತಕ್ಕಂಥ ಶ್ರೀಮತಿ ನಾಗಮ್ಮನವರೇ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಸ್ನೇಹಿತರಾಗಿರ್ತಕ್ಕಂಥ KSL ಸ್ವಾಮಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಶಿವಯೋಗಿ ಅವರೇ, ನಮ್ಮ ಈ ಚಲನಚಿತ್ರದ ವ್ಯವಸ್ಥೆಗೆ ನಮ್ಮ ಸೂರ್ಯ ಅವರಿಗೆ ಗುರುಗಳಾಗಿರ್ತಕ್ಕಂಥ ಸತ್ಯಾನ್, ವೈಜಾಗ್ನಿಂದ ಬಂದ ಸತ್ಯಾನ್ ಅವರೇ, ಹಾಗೂ ಹೀರೋಯಿನ್ ಹೆಸರು ನೀವು ಕರ್ನಾಟಕದವರ, ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಈ ಚಿತ್ರದ ಹೀರೋಯಿನ್ ಟೀನಾ ಪೊನ್ನಪ್ಪನವರೇ, ಹಾಗೂ ನಮ್ಮೆಲ್ಲ ಸ್ನೇಹಿತರೇ ಮತ್ತು ನಮ್ಮ ಸಂಪಾದಕರು ಬಂದ ಇವರು ಯಾರು ಪ್ರೊಡ್ಯೂಸರ್ ಬಂದಾರಲ್ಲ, ಪ್ರೊಡ್ಯೂಸರು ಮತ್ತು ಕೋ ಪ್ರೊಡ್ಯೂಸರ್ ಅವರು ಕೂಡ ಹಾಜರಾಗಿದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಶುಭ ಸಂದರ್ಭದ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಬಳ್ಳಾರಿಯ ಆತ್ಮೀಯ ಹಿರಿಯರೇ, ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಗೆಳೆಯರೇ, ಇದು ನಮ್ಮ ಒಂದು ಬಳ್ಳಾರಿ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನಿಮ್ಮ ಮುಂದೆ ಓಡಾಡ್ಕೊಂಡಿರ್ತಕ್ಕಂಥ ಹುಡುಗ ಇವತ್ತು ಒಂದು ಚಲನಚಿತ್ರ ಅಂತಕ್ಕಂಥದ್ದು ಅದು ಹುಡುಗಾಟಿಕೆಯೂ ಅಲ್ಲ, ಸಾಮಾನ್ಯ ವಿಚಾರನೂ ಅಲ್ಲ. ತಮಗೆಲ್ಲ ಗೊತ್ತು, ಇವತ್ತು ನೂರಾರು ಜನ ಹೀರೋಗಳು, ಹೀರೋಯಿನ್ಗಳು
ನಿರ್ಮಾಪಕರು, ನಿರ್ದೇಶಕರುಗಳು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನೋವು ಸುಖ ದುಃಖಗಳನ್ನು ಕಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾನು ಕೂಡ ಕೆಲವು ದೃಶ್ಯಗಳನ್ನು ನೋಡಿದ್ದೇನೆ. ನಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಕೆಲವು ದೃಶ್ಯಗಳನ್ನು ನೋಡಿದ್ದೇನೆ. ನಮ್ಮ ಸೂರ್ಯ ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ಅಭಿನಯವನ್ನು ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಅಭಿನಯ. ನಮ್ಮ ಹುಡುಗನಿಗೆ, ನಮ್ಮ ಬಳ್ಳಾರಿಯ ಹುಡುಗನಿಗೆ ಬಳ್ಳಾರಿ ದುರ್ಗಮ್ಮ ದೇವಿಯ ಆಶೀರ್ವಾದ ಸದಾ ಅವನ ಮೇಲೆ ಇರಬೇಕು. ಅವನು ನಮ್ಮ ಬಳ್ಳಾರಿ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಅತ್ಯುತ್ತಮ ನಟನಾಗಿ, ನಾಯಕ ನಟನಾಗಿ ಹೊರಹೊಮ್ಮಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ದೇವರವನಿಗೆ ಒಳ್ಳೆಯದನ್ನು ಮಾಡಲಿ. ನಮ್ಮ ನಾಯಕ ನಟಿ ಟೀನಾ ಅವರಿಗೂ ಕೂಡ ಇವತ್ತು ಈ ಒಂದು ಕ್ಷೇತ್ರ, ಈ ಒಂದು ಚಲನಚಿತ್ರ ರಂಗ ಯಶಸ್ಸನ್ನು ಕೊಡಲಿ. ಅದರ ಮೂಲಕ ಈ ಒಂದು ನಾಡಿಗೆ, ನಮ್ಮ ಯುವ ಪೀಳಿಗೆಗೆ ಸದಾಭಿರುಚಿಯ ಚಲನಚಿತ್ರಗಳನ್ನು ಕೊಡೋದರ ಮೂಲಕ ಇವತ್ತು ಯುವಕರಿಗೆ ಒಂದು ದಾರಿ ಮಾರ್ಗದರ್ಶನ ಆಗ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಒಂದು ಸದಾಭಿರುಚಿಯ ಒಂದು ಚಲನಚಿತ್ರಕ್ಕೆ ಒಂದು ಅವಕಾಶ ದೇವರು ಮಾಡಿಕೊಡಲಿ, ಅವ್ರಿಗೆ ಯಶಸ್ಸನ್ನು ಸಿಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ತುಂಬ ಹೃದಯದ ನಾನು ಶುಭಾಶಯಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಿ ಅವರು ಯಶಸ್ವಿಯಾಗಲಿ, ಯಶಸ್ಸನ್ನು ಕಾಣಲಿ. ಅದರ ಮೂಲಕ ನಮ್ಮ ರಾಜ್ಯದ ಒಂದು ಎಲ್ಲ ಕಲಾ ಅಭಿಮಾನಿಗಳಿಗೆ, ಕಲಾ ಪೋಷಕರಿಗೆ, ಪ್ರೇಕ್ಷಕರಿಗೆ ಒಳ್ಳೆ ಸದಾಭಿರುಚಿಯ ಒಂದು ಅವರ ನಟನೆ ಮೂಲಕ ತಮ್ಮನ್ನೆಲ್ಲ ಒಂದು ರಂಜಿಸ್ತಕ್ಕಂಥ, ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥ ವ್ಯವಸ್ಥೆಗೆ ಅವರು ಬರಲಿ ಅಂತ ಶುಭ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. PT ಪರಮೇಶ್ವರ್ ನಾಯಕ್ ಅವರಿಗೆ ಧನ್ಯವಾದಗಳು. ಅವರ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವರಿಗೆ ಧನ್ಯವಾದಗಳು. ಈಗ ಮಾನ್ಯ ಶ್ರೀ ಅಲ್ಲಂ ವೀರಭದ್ರಪ್ಪ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ತಾನೇ ಮಾತನಾಡಿದಂಥ ನಮ್ಮ ರಾಜ್ಯದ ಹಿರಿಯ ಮುಖಂಡರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಪರಮೇಶ್ ನಾಯ್ಕ ಅವರೇ, ನನ್ನ ಮಿತ್ರರು, ಮಾಜಿ ಶಾಸಕರಾದಂಥ ಸೂರ್ಯನಾರಾಯಣ ರೆಡ್ಡಿ ಅವರೇ, ಮತ್ತೊಬ್ಬ ಶಾಸಕ ಮಿತ್ರ, ಮಾಜಿ ಶಾಸಕರಾದಂಥ ಸ್ವಾಮಿಯವರೇ, ಬಳ್ಳಾರಿ ನಗರವನ್ನು ಚಿತ್ರರಂಗದ ಮ್ಯಾಪಿನಲ್ಲಿ ತಂದು ನಮ್ಮೆಲ್ಲರಿಗೆ ಹೆಮ್ಮೆ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ ಆದಂಥ ರಾಮ್ ಪ್ರಸಾದ್ ಅವರೇ, ಸೂರ್ಯ ಅವರೇ, ಟೀನಾ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಬಳ್ಳಾರಿ ನಗರದ ಕಲಾವಿದರೆ, ಕಲಾ ಪೋಷಕರೇ, ಮಾನ್ಯರೇ, ಹೆಚ್ಚಿಗೆ ಮಾತಾಡೋದು ಬೇಡ. ಭಾಳ ಸಂತೋಷ. ಇವತ್ತು ನಮ್ಮ ಬಳ್ಳಾರಿಯವರು ಒಂದು ಸಿನಿಮಾ ತೆಗೆದಿರುವುದು ನಾವೆಲ್ಲ ಹೆಮ್ಮೆ ಪಡಬೇಕಾದದ್ದು. ಇವತ್ತು ಸೂರ್ಯ ಅವರು ನಮ್ಮವರೇ, ನಮ್ಮ ಜೊತೆಗೆ ಇದ್ದಂಥವರು. ಇವತ್ತು ಅದೇ ರೀತಿ ಇವತ್ತು ಸಹೋದರಿಯಾದಂಥ ಟೀನಾ ಅವರು ಕೂಡ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಮುಖಂಡರ ಪುತ್ರಿ. ಅವರು ಕೂರ್ಗಿನವರು, ಅವರು ಚಿತ್ರರಂಗಕ್ಕೆ ಬಂದಿದ್ದಾರೆ. ಅವ್ರಿಗೆ ಇಷ್ಟೇ ಹೇಳೋದು, ಅವರಿಬ್ಬರಿಗೆ ಒಬ್ಬರು ಅಮಿತಾಬ್ ಬಚ್ಚನ್, NT ರಾಮರಾವ್, ರಾಜ್ಕುಮಾರ್ ಹಂಗಾಗಬೇಕು, ಇನ್ನೊಬ್ಬರು ಹೇಮಾ ಮಾಲಿನಿ ಆಗಬೇಕು. ಇವತ್ತು ಹೇಮಾ ಮಾಲಿನಿ 70 ವರ್ಷ ಇದ್ದರೂ ಕೂಡ ಪರ್ಫೆಕ್ಟ್ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಅವ್ರ ಆರೋಗ್ಯವಾಗಿ ಕಾಪಾಡಬೇಕು, ಡಿಸಿಪ್ಲಿನ್ ಲೈಫ್ ಇರಬೇಕು. ಇವತ್ತು ಏನು ಪಿಕ್ಚರ್ ಇವತ್ತು ನಾವು ಅದರದ ಧ್ವನಿನ ರೆಕಾರ್ಡ್ ಬಿಡುಗಡೆ ಮಾಡ್ತಾಯಿದ್ವಿ. ಅದರ ಜೊತೆಗೆ ಈ ಪಿಕ್ಚರ್ ಕೂಡ
ಬಳ್ಳಾರಿಯಲ್ಲಿ 100 ದಿವಸ ಆಡಬೇಕಂತ ನಾನು ಹಾರೈಸಿ ನಾನು ಅದು ಮಾತು. ಮೊದಲ ನಿರ್ಮಾಣದ ಚಿತ್ರವೇ ಶ್ರೀಚಕ್ರಂ. ಈ ಚಿತ್ರ ಹಾಗಿದೆ ಹೀಗಿದೆ ಅಂತ ನಾವೇನು ಹೇಳೋದಿಲ್ಲ. ಈ ಚಿತ್ರದ ಟ್ರೈಲರ್ನ ನೀವೇ ನೋಡಿ. ನೀವು ಈ ಥರ ಪಕ್ಕಾ ಟೈಮ್ ಮೇಂಟೈನ್ ಮಾಡಿತಾನೆ ನನ್ನ ಪಟಾಯಿಸಿರೋದು. ಕ್ಯಾಪರಿ ಸ್ಮೈಲ್ ಅಲ್ಲಿ ಮೋಡಿ ಮಾಡಿದೆ ನೀನೆ ನನ್ನ ಬೇಬೆ ಲವ್ ಯು ಬೇಬೆ. ಹುಡುಗಿಯರು ನೀರಿದ್ದಂಗೆ ಎಲ್ಲಿ ಬೇಕಾದರೂ ಹರಿದೋಗ್ತಾರೆ, ಆದರೆ ಹುಡುಗರು ಎಳ್ನೀರಿದ್ದಂಗೆ ಒಂದೇ ಕಡೆ ಇರ್ತಾರೆ, ಆದರೂ ಸ್ವೀಟಾಗಿರ್ತಾರೆ. मेरा नाम यू डोंट नो. ಅವ್ರು ಯಾರೋ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾರೋ ನೀವು ನಮ್ಮನ್ನ ಯಾಕ್ರೋ ಫಾಲೋ ಮಾಡ್ತಿದ್ದೀರಾ? ಆ ನಾಯಿಗಳು ಚೇಸ್ ಮಾಡ್ತಿರೋದೊಂದು ಚೇರುತ್ತೇನ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಈಗ ತೋರಿಸ್ತೀನಿ. ಟ್ರೇಲರ್ನ ನೋಡಿದ್ರಲ್ವಾ? ಖುಷಿ ಆಗಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ. ಬರೀ ಟ್ರೇಲರ್ ನೋಡಿದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ. ಈಗ ಈ ಚಿತ್ರದ ಒಂದು ಹಾಡಿಗೆ ಸೈ ರಮೇಶ್ ಎಂದೇ ಖ್ಯಾತಿ ಪಡೆದ ಸಿಸ್ಲರ್ಸ್ ನೃತ್ಯ ತಂಡದಿಂದ ಈಗ ನಿಮಗಾಗಿ ಡ್ಯಾನ್ಸ್. ಇಂಟರ್ನೆಟ್ಟಿನಲ್ಲೂ ಫೇಸ್ಬುಕ್ಕಿನಲ್ಲೂ ಎಲ್ಲೆಲ್ಲೂ ನೋಡಲಿಲ್ಲ ಇಂಥ ಫೇಸು. ಜಾಲಿಬಾರಿನಲ್ಲೂ ಜಾಹೀರಾತಿನಲ್ಲೂ ಯಾರೂನು ಕೊಡಲಿಲ್ಲ ಇಂಥ ಫೋಸು. ಹರಿಸಿಬಿಟ್ಟ ಸಂತೋಷ ಎಲ್ಲೆಲ್ಲೆಲ್ಲೋ, ನೆಲದ ಮೇಲೆ ಕಾಲೀಗ ನಿಲ್ಲಲ್ಲೋ. ಸುರಿಸಬೇಡಿ ಜೊಲ್ಲನ್ನು ಎಲ್ಲೆಲ್ಲೆಂದು, ನಿಮಗೆಲ್ಲ ನಾನೀಗ ಬುಲ್ ಬುಲ್ ಬುಲ್ಲು. ಕರೆದೊರೆ ಬರುತ್ತೀವಿ, ಕೇಳಿದು ಕೊಡ್ತೀವಿ, ಫ್ರೀಯಾಗಿ ಒಂಚೂರು ಮಾತಾಡ್ತೀಯ. ನೂರಾರೂರಲ್ಲಿ 1000 ಕೆಲಸವಿದೆ, ಹರಟೆಗೆ ಹೊಡೆಯೋಕೆ ಟೈಮ್ ನನಗಿಲ್ಲ. ಡಿಂಗ್ 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 ಡಿಗ ಡಿಗ ಡಿಂಗ್ 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 ಡಿಗ ಡಿಗ ಡಿಂಗ್ 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 ಡಿಂಗ್. ಮಾತಾಡುವ ಮಲ್ಲಿಗೆ ಅಂದ್ರೆ ಬರ್ತೀವಿ ನಿನ್ನಲ್ಲಿಗೆ. ಓಡಾಡಿ ಆಡಾಡಿ ಸಾಕಾಗಿದೆ, ಓಲಾಟ ತೇಲಾಟ ಬೇಕಾಗಿದೆ. ನಿಮ್ಮ ಚಾಲಕು ನನ್ನ ಧೀಮಾಕು ಮ್ಯಾಚು ಆಗಲ್ಲ ಸುಮ್ನಿರಿಯಪ್ಪ. ಅಲ್ಲೇ ಬಿಟ್ಟಾಕು ನಿನ್ನ ಧೀಮಾಕು, ಕೇಳು ಬೇಕು ನಿಂಗೆ ಎಷ್ಟು ಕಪ್ಪ. ಹೆಂಗಂತ ಹೇಳಪ್ಪ ನಿಮಗೆ ನಾನು, ಯಂಗ್ಸ್ಟರ್ಸು ನೀವೆಲ್ಲ ಮಾಡೋದೇನು, ಇಷ್ಟೊಂದು ನೀವ್ ನನ್ನ ಕಾಡೋದೇನು, ಬ್ಯೂಟಿನ ನೋಡಿದ್ರೆ ಸಾಕಲ್ಲೇನು. ಜಾಸ್ತಿ ಆಯ್ತಮ್ಮ ನಿನ್ನ ಸ್ಕೋಪು, ಸ್ಕೋಪು ತೊಳಕೋ ನೀ ಹಾಕಿ ಸೋಪು. ಡಿಂಗ್ 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 ಡಿಗ ಡಿಗ ಡಿಂಗ್ 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 ಡಿಗ ಡಿಗ ಡಿಂಗ್ 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 ಡಿಂಗ್.
ಕಾಕ್ಟೇಲು ಕುಡ್ದಂಗೆ ನಮ್ಗಾಗಿದೆ, ನಶೆಯಲ್ಲಿ ಜೋಪಾನ ತಪ್ಪೋಗಿದೆ, ಮನಸ್ಸೆಲ್ಲ ನಿನ್ನಿಂದ ಹಾಳಾಗಿದೆ, ಅಯ್ಯಯ್ಯೋ ಬುದ್ಧಿನೂ ಕೆಟ್ಟೋಗಿದೆ. ಫೇಸ್ಬುಕ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಮುಂದೆ ಸಿಗ್ತೀನಿ ಸುಮ್ಮನಿರಿಯಪ್ಪ. ಹಿಂಗೆ ಹೇಳಿ ಎಷ್ಟೋ ಹುಡುಗೀರು ಕೈಗೆ ಕೊಟ್ಟೋದ್ರು ಖಾಲಿ ಚಿಪ್ಪ. ಹುಡುಗಾಟ ಆಡಿದ್ದು ಸಾಕು ಮಾಡಿ, ಮಲಗಿರುವ ಮೋಹನ ಕೆಳಗ ಬ್ಯಾಡಿ, ಒಡನಾಟ ಬೇಕಾದ್ರೆ ಕಾಲು ಮಾಡಿ, ಈ ರೀತಿ ಗಂಡಲ್ಲಿ ಕರೆಯ ಬ್ಯಾಡಿ. ಎಲ್ಲಿ ಸಿಗ್ತೀಯ ಹೇಳಿ ಹೋಗೆ, ಹಾರಿಸ್ಬೇಡ ನೀನ್ ಬಣ್ಣದ ಕಾಗೆ. ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಂಗ್. ಮತ್ತೆ ಮತ್ತೆ ನಿಮ್ಗೆ ಈ ಡಾನ್ಸ್ ನ ನೋಡ್ಬೇಕನ್ಸ್ತಾ ಇದೆಯಾ? ಮತ್ತೊಮ್ಮೆ ಸೀಸ್ಲೆಸ್ ನೃತ್ಯ ತಂಡದ ಕಲಾವಿದರಿಗೆ ಜೋರಾದ ಚಪ್ಪಾಳೆ. ಈ ಚಿತ್ರ ನಿರ್ಮಾಣಕ್ಕೆ ಕಾರ್ಯಕಾರಿ ನಿರ್ಮಾಪಕರಾದ ತಿಪ್ಪೇಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಇವರು ಯಾರಂತ ನಿಮ್ಗೆ ಸ್ವಲ್ಪ ಅನುಮಾನ ಇರ್ಬೋದಲ್ವಾ? ಅದನ್ನ ನಾನು ತಿಳಿಸ್ಕೊಡ್ತೀನಿ. ಶ್ರೀಚಕ್ರಂ ಚಿತ್ರಕ್ಕೆ ಕಾರ್ಯಕಾರಿ ನಿರ್ಮಾಪಕರಾಗಿ ದುಡಿದಿರುವ ತಿಪ್ಪೇಸ್ವಾಮಿ ಅವರು ಸಿನಿಮಾಗಳನ್ನ ಬಹಳ ಫ್ಯಾಷನಬಲ್ ಆಗಿ ಇಷ್ಟಪಡುವವರು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಎಲ್ಲ ಚಿತ್ರಗಳನ್ನು ಅಂದರೆ ತಪ್ಪಾಗಲಾರದು. ಅವುಗಳನ್ನ ನೋಡಿರುವ ತಿಪ್ಪೇಸ್ವಾಮಿ ಅವರು ಅವರ ಕಟ್ಟ ಅಭಿಮಾನಿ. ಆಧ್ಯಾತ್ಮಿಕ ಚಿಂತನೆಯಲ್ಲೇ ನಡೆಯುವ ಇವರ ಸಿನಿಮಾ ರಂಗಕ್ಕೆ ಸಾಹಸ ನಿರ್ದೇಶಕರಾಗಿ ಬರಬೇಕೆಂದು ಹಲವು ವರ್ಷಗಳ ಹಿಂದೆ ಪ್ರಯತ್ನಿಸಿದ್ದರು. ಆದರೆ ಕಾರಣಾಂತರಗಳಿಂದ ಸಿನಿಮಾ ರಂಗದಿಂದ ದೂರವೇ ಉಳಿದಿದ್ದರು. ಈಗ ಮತ್ತೆ ಚಿತ್ರರಂಗವೇ ಅವರನ್ನ ಬೇರೆ ರೂಪದಲ್ಲಿ ಕರೆಸಿಕೊಂಡಿರುವುದು ಕಾಕತಾಳೀಯವೇ ಸರಿ. ಶ್ರೀಚಕ್ರಂ ಚಿತ್ರದಿಂದ ಮತ್ತೆ ಸಿನಿಮಾ ಯಾತ್ರೆ ಆರಂಭಿಸಿರುವ ಇವರು ಶ್ರೀಚಕ್ರಂ ಪೂಜೆ ಮಾಡುವುದರಲ್ಲೂ ನಿಸ್ಸೀಮರು. ಈಗ ಶ್ರೀಚಕ್ರಂ ಚಿತ್ರದ ಒಂದು ಹಾಡನ್ನ ನೋಡೋಣ ಬನ್ನಿ. ನಳಿನಿ ನಿನ್ನ ಒಂದು ನಗುವು ನನ್ನ ನೂರು ನೋವುಗಳ ನುಂಗುವುದು, ಮಬ್ಬಳರಿ ಮಂಕಾದ ಮೊಗದೊಳಗೆ ನಗೆಯ ಗೆರೆಗಳ ಬರೆದು ಹೋಗುವುದು. ನಗಬೇಕು ಗೆಳತಿ ನನಗಾಗಿ ನೀನು, ಎಂದರೆ ತಪ್ಪಾದೀತೆ ನಗಲು ನಾನು. ನಗಬೇಕು ಗೆಳತಿ ನನಗಾಗಿ ನೀನು, ಎಂದರೆ ತಪ್ಪಾದೀತೆ ನಗಲು ನಾನು. ನಳಿನಿ ನಿನ್ನ ಒಂದು ನಗುವು ನನ್ನ ನೂರು ನೋವುಗಳ ನುಂಗುವುದು, ಮಬ್ಬಳರಿ ಮಂಕಾದ ಮೊಗದೊಳಗೆ ನಗೆಯ ಗೆರೆಗಳ ಬರೆದು ಹೋಗುವುದು.
ಗೆಳತಿ. ಈಗೀಗ ಮಾತುಗಳ ಕಲಿತವನಂತೆ ನಾನು ಮಾತಾಡುತ್ತೇನೆ ಗೆಳತಿ. ಈಗೀಗ ಮಾತುಗಳ ಕಲಿತವನಂತೆ ನನ್ನ ಹೃದಯದ ಖಾಲಿ ಜಾಗದಲ್ಲಿ ನಿನ್ನ ಒಲವಿನ ಬಣ್ಣ ಬಳಿದಿರುವೆ. ನನ್ನ ಹೃದಯದ ಖಾಲಿ ಜಾಗದಲ್ಲಿ ನಿನ್ನ ಒಲವಿನ ಬಣ್ಣ ಬಳಿದಿರುವೆ. ಬಣ್ಣ ಹೊಳೆಯಲು ನಿಗಿ ನಿಗಿ ನೀನೇ ಕಾರಣ ಗೆಳತಿ. ಬಣ್ಣ ಹೊಳೆಯಲು ನಿಗಿ ನಿಗಿ ನೀನೇ ಕಾರಣ ಗೆಳತಿ. ಬಣ್ಣದಂತೆ ನಾ ಹೊಳೆಯಲು ನಗುತ್ತಿರು ನೀ ನಳಿನಿ. ನಳಿನಿ ನಿನ್ನ ಒಂದು ನಗುವು ನನ್ನ ನೂರು ನೋವುಗಳ ನುಂಗುವುದು. ಮಬ್ಬಳರಿ ಮಂಕಾದ ಮೊಗದೊಳಗೆ ನಗೆಯ ಗೆರೆಗಳ ಬರೆದು ಹೋಗುವುದು. ನಗಬೇಕು ಗೆಳತಿ ನನಗಾಗಿ ನೀನು ಎಂದರೆ ತಪ್ಪಾದೀತೆ ನಗಲು ನಾನು. ನಗಬೇಕು ಗೆಳತಿ ನನಗಾಗಿ ನೀನು ಎಂದರೆ ತಪ್ಪಾದೀತೆ ನಗಲು ನಾನು. ನಳಿನಿ ನಿನ್ನ ಒಂದು ನಗುವು ನನ್ನ ನೂರು ನೋವುಗಳ ನುಂಗುವುದು. ಹಾಡು ಹೇಗಿತ್ತು? ನಿಮ್ಗೆಲ್ಲ ಇಷ್ಟ ಆಯ್ತಾ? ಇನ್ನು ಈ ಚಿತ್ರದಲ್ಲಿ ಸಹ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದ ಶಿವಣ್ಣ ಗೌಡರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು. ನಿರ್ದೇಶಕರು ಜಿ ರವರ ಆತ್ಮೀಯರಾದ ಶಿವಣ್ಣ ಗೌಡರು ಶ್ರೀಚಕ್ರಂ ಚಿತ್ರ ಪ್ರಾರಂಭವಾಗುವುದಕ್ಕೆ ಇವರು ಕಾರಣಭೂತರೆಂದರೂ ತಪ್ಪಾಗಲಾರದು. ರಾಜಕೀಯ ರಂಗದಲ್ಲೂ ಸಕ್ರಿಯವಾಗಿ ಇವರು ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಶ್ರೀಚಕ್ರಂ ಚಿತ್ರಕ್ಕೆ ಹಣ ಹೂಡಿಕೆ ಮಾಡಿರುವ ಜೊತೆಗೆ ನಿರ್ದೇಶಕರ ಮಾತಿನಂತೆ ಒಂದು ಮುಖ್ಯ ಭೂಮಿಕೆಯಲ್ಲೂ ಕಾಣಿಸಿಕೊಂಡಿದ್ದಾರೆ. ಈಗ ಶ್ರೀಚಕ್ರಂ ಚಿತ್ರದ ಒಂದು ಹಾಡನ್ನ ನೋಡ್ಕೊಂಡು ಬರೋಣ. ಯಾಕೋ ಇಂದು ಏನೋ ಇಂದು ನಿನ್ನ ಮುಂದೆ ಮೌನಿಯಾದೆ. ನನ್ನ ಒಳಗೆ ಸಣ್ಣ ಭೀತಿ
ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ವೀಕ್ಷಕರೇ, ಈಗ ಮತ್ತೆ ನಾನು ರವಿ ಸಾಗರ್ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ರವಿ ಸಾಗರ್ ಶ್ರೀಚಕ್ರಂ ಚಿತ್ರದ ಸಹ ನಿರ್ಮಾಪಕರೊಬ್ಬರು. ಇವರು ಸಹ ರಂಗಭೂಮಿ ಹಿನ್ನೆಲೆಯಿಂದ ಬಂದವರಾಗಿದ್ದು ಅತ್ಯುತ್ತಮ ಕಲಾವಿದರು. ರಂಗವೇದಿಕೆಯಲ್ಲಿ ಈಗಾಗಲೇ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದು ಶ್ರೀಚಕ್ರಂ ಚಿತ್ರ ಸೆಟ್ಟೇರಲು ನಿರ್ದೇಶಕರೊಂದಿಗೆ ಬೆನ್ನೆಲುಬಾಗಿ ನಿಂತವರು. ನಿರ್ದೇಶಕ ಜಿಜಿರವರ ಆತ್ಮೀಯ ಗೆಳೆಯರಾದ ಇವರು ಜಿಜಿರವರು ಶ್ರೀಚಕ್ರಂ ಚಿತ್ರವನ್ನ ಶುರು ಮಾಡಬೇಕು ಎಂಬ ಆಶಯ ಇಟ್ಟಾಗ ಅವರಿಗೆ ಕೈ ಜೋಡಿಸಿ ಅವರ ಸಿದ್ಧತೆಗೆ ಎಲ್ಲ ಸಹಕಾರ ನೀಡಿದವರು. ಇನ್ನು ಚಿತ್ರದ ನಿರ್ದೇಶಕರು ಜಿಜಿ. ಮೂಲತಃ ಇವರು ಸಹ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತಹ ಜಿಜಿರವರು ಈ ಹಿಂದೆ ಇವರು ನಟೋರಿಯಸ್ ಎಂಬ ಚಿತ್ರ ನಿರ್ದೇಶಿಸಿದವರು. ಬರಹಗಾರರು ಆಗಿರುವ ಇವರು ಚಿತ್ರಗಳಿಗೆ ಸಂಭಾಷಣೆ, ಸಾಹಿತ್ಯ ಬರೆದವರು. ಸತತ 10 ವರ್ಷಗಳಿಂದ ಸಹಾಯಕ ನಿರ್ದೇಶಕರಾಗಿ ಇವರು ದುಡಿದಿದ್ದಾರೆ. ಇವರ ಅನುಭವದಲ್ಲಿ ಶ್ರೀಚಕ್ರಂ ಚಿತ್ರ ಸೊಗಸಾಗಿ ಮೂಡಿಬಂದಿದೆ. ವಿ ಮನೋಹರ್, ರಾಮನಾಥ್ ಋಗ್ವೇದಿ, ಪ್ರವೀಣ್ ಇಂಜಿನಿಯರ್, ಬಿ ರಾಮಮೂರ್ತಿಯಂತಹ ಹಲವಾರು ನಿರ್ದೇಶಕರ ಬಳಿ ಕೆಲಸ ಮಾಡಿದ ಇವರು ಸುಮಾರು ಚಿತ್ರಗಳಲ್ಲಿ ದುಡಿದಿದ್ದಾರೆ. ನಟೋರಿಯಸ್ ಚಿತ್ರದಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ನಂತರ ಶ್ರೀಚಕ್ರಂ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ ಹಾಗೂ ಹಾಡುಗಳನ್ನು ಬರೆದು ಚಿತ್ರ ನಿರ್ದೇಶಿಸಿದ್ದಾರೆ. ಈ ಚಿತ್ರಕ್ಕೆ ಹಾಡುಗಳನ್ನು ಬರೆದಿರುವ ಜಿಜಿರವರು ರಂಗಭೂಮಿಯಲ್ಲಿ ತಾವು ನಿರ್ವಹಿಸಿದ ಒಂದು ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಅತಿ ಕಡಿಮೆ ಬಂಡವಾಳದಲ್ಲಿ ಸುಂದರ ಚಿತ್ರವನ್ನ ಕೊಟ್ಟಿರುವ ಹೆಗ್ಗಳಿಕೆ ನಿರ್ದೇಶಕ ಜಿಜಿ ಅವರಿಗೆ ಭಾಜನರಾಗಿದ್ದಾರೆ. ಈಗ ಶ್ರೀಚಕ್ರಂ ಚಿತ್ರದ ಒಂದು ಹಾಡನ್ನ ಮತ್ತೊಮ್ಮೆ ನೋಡೋಣ. ತಲೆಬಾಗಿ ನಿಲ್ಲುವೆ, ಹರಸುವ ಎಲ್ಲ ಜೀವಕ್ಕೆ ಶರಣಾಗಿ ಬಾಳುವೆ, ಮಿರುಗುವ ಈ ಲೋಕಕ್ಕೆ. ಈ ಪುಟ್ಟ ಕಣ್ಣಲ್ಲಿ ಕನಸುಗಳೆದ್ದು ನಿಲ್ಲಲಿ, ಈ ಲೈಫು ಗೇಮಲ್ಲಿ ಜಯಿಸುತ್ತ ಮುಂದೆ ಸಾಗಲಿ. ನಾಳೆ ಬರುವುದು ಹಿಂದೆ ಬರಲಿ, ಇಂದು ಬರುವುದು ಈಗಲೇ ಬರಲಿ. ಯಾಕೆ ಟೀನೇಜಲ್ಲಿ ಬೆಂದ ಸಾಗಿ ಬಾಳುವೆ, ಆದರೂ ಇಲ್ಲೇ ಇರುವೆ, ಎಲ್ಲೇ ಕರೆದರೂ ಅಲ್ಲೇ ಬರುವೆ. ಕಷ್ಟಕ್ಕೆ ಎದ್ದು ನಿಮ್ಮೊಡನಿರುವೆ, ನಿಮಗೆ ನಗುವ ಕೊಡುವೆ, ನಿಮ್ಮ ಸೇವೆಗೆ ಬಂದೆ ನಾ. ಬೋಲೆ ಶಂಕರ ನೀವೊಂದು ಹೇಳೋ, ಹುಟ್ಟಿದ್ದು ನಾವು ಯಾಕಂತ. ಬೋಲೆ ಶಂಕರ ಹೇಳಯ್ಯ ಒಂದು, ಯಾರಿಗೆ ಬೇಕು ರಾಧಾಂತ. ಸರಿಯಾಗಿರಲಿ, ಹೊರ ಹಬ್ಬ ಮಾಡ್ಕೊಳ್ರಿ. ನೋಡೋಕೆ ಸೈಲೆಂಟು ಇರಬೇಕು, ಕೆಣಕಿದ್ರೆ ವೈಲೆಂಟು ಆಗ್ಬೇಕು, ಅನ್ಯಾಯ ಕಂಡ ತೊಳೆದಾಕ್ಬೇಕು. ಸುಮ್ಮನೆ ಇದ್ರೆ ಜೋಗೆ, ನಿನ್ನ ಕೈಲಾದ್ರೆ ಹೆಲ್ಪ್ ಮಾಡು, ಮಾಡಲಾಗ್ದಿದ್ರೆ ಮುಚ್ಕೊಂಡು ಹೋಗು. ಒಳ್ಳೆ ರಂಗೆ ಬೇಡ ಸೋಗು, ತಗೊಂಡೋರೆಲ್ಲ ಸ್ಕ್ರಾಪ್ ಆಗಿ ಹೋಗಿ ಬಿಟ್ರಲ್ಲೋ. ಬೋಲೆ ಶಂಕರ ನೀವೊಂದು ಹೇಳೋ, ಹುಟ್ಟಿದ್ದು ನಾವು ಯಾಕಂತ. ಬೋಲೆ ಶಂಕರ ಹೇಳಯ್ಯ ಒಂದು, ಯಾರಿಗೆ ಬೇಕು ರಾಧಾಂತ. ಪರಮಂಚ ದೊಡ್ಡದಿನ ಮಾರೋ ಚಾಲಿ, ಟೆನ್ಷನ್ನಿಗೆಲ್ಲ ನೀ ಮಾರೋ ಬೋಲಿ. ನಮ್ಮದ ಬದುಕಿದು ನಮ್ಮ ಕೈಲಿ, ನಾವೇ ಹೀರೋ ಇಲ್ಲಿ. ದೇವರು ಎಂದು ಮಕ್ಕಳೇ ಬೇಡ, ತಂದೆ ತಾಯಿಗೆ ಬಾಗಿರುವಾಗ ಸೋಲಿಗೆ ಎಂದು ಸೋಲಲೇ ಬೇಡ. ಎದ್ದೋಡಿಲ್ಲಿ ಬಾಸ್, ಇಲ್ಲಿ ಯಾರೂ ದೊಡ್ಡವರಲ್ಲ, ಪ್ರೀತಿಯ ಮುಂದೆ ಚಿಕ್ಕವರೆಲ್ಲ. ನಿನ್ನ ನೀನೇ ತಿಳ್ಕೋಬೇಕು, ಮೋಸ ಮಾಡಿದ್ರೆ ನಿಂಗೆ ಕಾಲಾನೆ ಪಾಠ ಕಲ್ಸತ್ತೆ. ಬೋಲೆ ಶಂಕರ ನೀವೊಂದು ಹೇಳೋ, ಹುಟ್ಟಿದ್ದು ನಾವು ಯಾಕಂತ.
ಆರವ್ ಸೂರ್ಯ ಅವರು ನಿರ್ಮಾಪಕ ರಾಮ್ ಪ್ರಸಾದ್ ಅವರ ಸುಪುತ್ರ. ಬಳ್ಳಾರಿಯಲ್ಲೇ ಹುಟ್ಟಿ ಬೆಳೆದ ಆರವ್ ಸೂರ್ಯ ಅವರದ್ದು ಮೋಡಿ ಎಷ್ಟಿದೆ ಅಂದರೆ, ಚಿತ್ರದ ನಾಯಕಿ ಹಠಮಾರಿ ಶ್ರೀಮಂತ ಕುಟುಂಬದ ಹಿನ್ನೆಲೆ ಹೊಂದಿರುವ ಟೀನಾ ಪೊನ್ನಪ್ಪ ಅವರನ್ನ ಬುಟ್ಟಿಗೆ ಹಾಕಿಕೊಳ್ತಾರೆ. ನೋಡಲು ಆಕರ್ಷಕ ಮೈಕಟ್ಟನ್ನು ಹೊಂದಿರುವ ಆರವ್ ಸೂರ್ಯ ಸುಖ ಸುಮ್ಮನೆ ಚಿತ್ರದಲ್ಲಿ ನಾಯಕರಾಗಿಲ್ಲ. ಬದಲಾಗಿ ಅವರು ಕಷ್ಟಪಟ್ಟು ಹಲವಾರು ವರ್ಷಗಳ ಕಾಲ ಆಕ್ಟಿಂಗ್ ತರಬೇತಿ ಪಡೆದು ಇಂದು ಶ್ರೀ ಚಕ್ರಂ ಚಿತ್ರದ ಹೀರೋ ಆಗಿ ನಿಮ್ಮ ಮುಂದೆ ಬಂದಿದ್ದಾರೆ. ನಿರ್ದೇಶಕ ಜಿಜಿರವರ ಮಾತಿನಂತೆ ಬೆಂಗಳೂರಿನ ಪ್ರತಿಷ್ಠಿತ ಚಾಮ್ರಾಜ್ ಫಿಲ್ಮ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಹಾಗೂ ವೈಜಾಗ್ನಲ್ಲಿ ಫಿಲ್ಮ್ ಟ್ರೈನಿಂಗ್ ಕೇಂದ್ರದಲ್ಲಿ ತರಬೇತಿ ಪಡೆದಿದ್ದಾರೆ. ಅಲ್ಲಿಂದ ಬಂದ ನಂತರ ಶ್ರೀ ಚಕ್ರಂ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ನಟಿಸಿದ್ದಾರೆ. ಇವರ ಜೊತೆ ನಾಯಕಿಯಾಗಿ ಟೀನಾ ಪೊನ್ನಪ್ಪ ನಟಿಸಿದ್ದಾರೆ. ಈಕೆ ಮಾಡೆಲಿಂಗ್ ಕ್ಷೇತ್ರದಿಂದ ಸಿನಿ ಜಗತ್ತಿಗೆ ಬಂದವರು. ಯುವ ನಟರ ಆರ್ಯ ಸೂರ್ಯರೊಂದಿಗೆ ಉತ್ತಮವಾಗಿ ನಟಿಸಿದ್ದಾರೆ. ಈ ಜೋಡಿ ಈ ಚಿತ್ರದ ಮೂಲಕ ರಾಜ್ಯದಲ್ಲಿ ಸಂಚಲನ ಮೂಡಿಸುವುದಂತೂ ಸತ್ಯ. ಇವರು ನಟಿಸಿದ ಒಂದು ಹಾಡನ್ನ ಈಗ ಡ್ಯಾನ್ಸ್ ಮೂಲಕ ನೋಡೋಣ. ಕ್ಯಾಪರಿ ಸ್ಮೈಲಲ್ಲಿ ಮೋಡಿ ಮಾಡಿದೆ, ಆರ್ಡಿನರಿ ಹಾರ್ಟಲ್ಲಿ ವಾಲ್ಕೇನೋ ಸಿಡಿದಿದೆ. ನೀನೆ ನನ್ನ ಬೇಬೆ, ಲವ್ ಯು ಬೇಬೆ, ನನ್ನ ಎಲ್ಲ ಖುಷಿಯು ನೀನೇನೆ. ಸ್ಪೀಡ್ ಬ್ರೇಕ್ ಇಲ್ಲದ ಲವ್ ಡ್ರೈವ್ ನಿನ್ನದೇ, ಝೀಬ್ರಾ ಕ್ರಾಸ್ ಅಲ್ಲಿ ಕ್ಯಾಟ್ ವಾಕ್ ನಿನ್ನದೇ. ಬಾರಿ ನನ್ನ ಸೋಣ ಪ್ರೀತಿಸೋಣ, ನನ್ನ ಎಲ್ಲ ಖುಷಿಯು ನೀನೇನೆ. Every day and every time ನಿನ್ನದೇ ನಿನ್ನದೇ ನೆನಪಲ್ಲಿ ನಾನಿರುವೆ. Everywhere and every night ನಿನ್ನದೇ ನಿನ್ನದೇ ಕನಸಲ್ಲಿ ನಾನಿರುವೆ. ಕ್ಯಾಪರಿ ಸ್ಮೈಲಲ್ಲಿ ಮೋಡಿ ಮಾಡಿದೆ, ಆರ್ಡಿನರಿ ಹಾರ್ಟಲ್ಲಿ ವಾಲ್ಕೇನೋ ಸಿಡಿದಿದೆ. ಇಷ್ಟೊಂದು ಸುಂದರವಾಗಿ ಹಾಡುಗಳನ್ನು ನೀಡಿದ ಈ ಚಿತ್ರದ ಸಂಗೀತ ನಿರ್ದೇಶಕರು ಯಾರು ಎಂಬ ಪ್ರಶ್ನೆ ನಿಮಗೆ ಮೂಡದೇ ಇರಲ್ಲ. ಇಂಜಿನಿಯರಿಂಗ್ ಪದವಿ ಪಡೆದ ಪ್ರಭು ನಿರ್ದೇಶಕರಾಗಬೇಕೆಂಬ ಹಂಬಲದಿಂದ ಚಿತ್ರರಂಗಕ್ಕೆ ಬಂದವರು. ಆದರೆ ಇವರು ಬಯಸಿದ್ದು ಆಗಿಲ್ಲ, ಬದಲಾಗಿ ಇಂದು ಸಂಗೀತ ನಿರ್ದೇಶಕರಾಗಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಸಂಬಂಧಿಯೊಬ್ಬನು ಮಾಡಿದ ಅವಮಾನವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿಕೊಂಡು ಸಂಗೀತ ನಿರ್ದೇಶಕರಾಗಬೇಕೆಂದು ಪಣ ತೊಟ್ಟರು. 3 ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ಸಂಗೀತದಲ್ಲಿ ಪದವಿ ಪಡೆದು ಈಗ ಸಂಗೀತ ನಿರ್ದೇಶಕರಾಗಿದ್ದಾರೆ. ಇವರ ಕನಸನ್ನ ಸಾಕಾರಗೊಳಿಸಿದ ಮೊದಲ ಚಿತ್ರ ನಟೋರಿಯಸ್. ಈ ಚಿತ್ರದ ಹಾಡುಗಳನ್ನು ಕಂಪೋಸ್ ಮಾಡಿ ಒಳ್ಳೆಯ ಹೆಸರು ಮಾಡಿದವರು. ಈಗ ಶ್ರೀ ಚಕ್ರಂ ಚಿತ್ರಕ್ಕೆ ಸಂಗೀತ ನೀಡಿದವರು ಪ್ರಭು SR ಅವರು. ಇನ್ನು ಅತ್ಯುತ್ತಮ ರೀತಿಯಲ್ಲಿ ಸಂಗೀತ ನೀಡಿದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯ ಹಂತ ಆಡಿಯೋ ಲಾಂಚಿಂಗ್. ಈಗ ವೇದಿಕೆ ಮೇಲೆ ರಾಮ್ ಪ್ರಸಾದ್, ಜಿಜಿ, ತಿಪ್ಪೇಸ್ವಾಮಿ, ರವಿ ಸಾಗರ್, ಶಿವಣ್ಣ ಗೌಡ್ರು, ಪ್ರಭು SR, ದಯವಿಟ್ಟು ಇವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಹಾಗೂ ಚಿತ್ರದ ನಾಯಕ ನಾಯಕಿ ಟೀನಾ ಪೊನ್ನಪ್ಪ ಹಾಗೂ ಆರವ್ ಸೂರ್ಯ
ಪ್ರಸಾದ್, ಶ್ರೀ ಲಂಕಾ ಸತ್ಯನಂದ ಮಾಸ್ಟರ್, ಶ್ರೀ ಚಾಮರಾಜ್ ಮಾಸ್ಟರ್, ಶ್ರೀಮತಿ ಶೈಲಜಾ ನಾಗರಾಜ್. ಪ್ರೋತ್ಸಾಹ ಈ ಚಿತ್ರತಂಡಕ್ಕೆ ಯಾವಾಗಲೂ ಸದಾ ಹೀಗೆ ಇರಬೇಕು. ನಿಮ್ಮ ಜೋರಾದ ಚಪ್ಪಾಳೆ ಈ ಚಿತ್ರತಂಡಕ್ಕೆ. ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಶ್ರೀಚಕ್ರಂ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ. ಈ ಚಿತ್ರ 100 ಶತಮಾನೋತ್ಸವ ಆಚರಿಸಲಿ ಅಂತ ನಾವೆಲ್ಲರೂ ಹಾರೈಸೋಣ. ತಲೆಬಾಗಿ ನಿಲ್ಲುವೆ ಹರಸುವ ಎಲ್ಲ ಜೀವಕ್ಕೆ ಶರಣಾಗಿ ಬಾಳುವೆ ಮಿರುಗುವೆ ಈ ಲೋಕಕ್ಕೆ ಈ ಪುಟ್ಟ ಕಣ್ಣಲ್ಲಿ ಕನಸುಗಳೆಂದು ನಿಲ್ಲಲಿ ಈ ಮೈಮಲಿ ಜಯಿಸುವ ನನ್ನ ಸಾಗಲಿ ನಾಳೆ ಬರುವುದು ಹಿಂದೆ ಬರಲಿ ಎಂದು ಬರುವುದು ಈಗಲೇ ಬರಲಿ ಯಾಕೆ ಟೀನೇಜಲ್ಲಿ ಬೆಂದ ಸಾರಿ ಬಾಳುವೆ ಆದರೂ ಇಲ್ಲೇ ಇರುವೆ ಎಲ್ಲೇ ಕರೆದರೂ ಅಲ್ಲೇ ಬರುವೆ ಕಷ್ಟ ಎಂದು ನಿಮ್ಮೊಡನಿರುವೆ ನಿಮಗೆ ನಗುವ ಕೊಡುವೆ ಆಸೆ ಬೇಗೆ ಬೋಲೆ ಶಂಕರ ಈ ಬಂದು ಹೇಳೋ ಹುಟ್ಟಿದ್ದು ನಾವು ಯಾಕಂತ ಬೋಲೆ ಶಂಕರ ಹೇಳಯ್ಯ ಬಂದು ಯಾರಿಗೆ ಬೇಕು ರಾಧಂತ. ಮಾಸ್ಟರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. అందరికీ నమస్కారం. వేదికను అలంకరించిన పెద్దలందరికీ, కార్మిక శాఖ మంత్రులు మంత్రివర్యులు గారికి, నిర్మాత రామ్ ప్రసాద్ గారికి అందరికీ నమస్కారం. నేను ఇప్పటివరకు ఒక పవన్ కళ్యాణ్, మహేష్ బాబు, ప్రభాస్, రవితేజ ఇలా ఒక 91 మంది హీరోల్ని తయారు చేశాను. బట్ కన్నడలో కొంతమంది లాంచ్ అయినప్పటికీ కూడా మళ్ళీ కర్ణాటకలో ఆరవ సూర్య, ఇప్పుడు నా స్టూడెంట్స్లో టాప్లో ఉండే హీరోలు ఎలా అయితే మంచి పేరు ప్రఖ్యాతులు తెచ్చుకున్నారో అలానే ఆరవ సూర్య కూడా అంత పేరు తెచ్చుకొని అభివృద్ధిలోకి రావాలని మనసారా కోరుకుంటున్నాను. తప్పకుండా సూర్య ట్రైనింగ్లో ఉన్నప్పుడే నేను గమనించాను, డెఫినెట్గా మంచి హీరో అవుతారని నేను అనుకున్నాను. ఆ రకంగానే ఇప్పుడు మీరందరూ చూశారు అతని పెర్ఫార్మెన్స్ ఎలా ఉందో. చాలా మంచి ఆర్టిస్టు. భవిష్యత్తులో కన్నడ సినీ రంగ చరిత్రలో చిరస్థాయిగా ఆరవ సూర్య తన స్థానాన్ని సుస్థిరంగా కాపాడుకుంటారని చెప్పేసి నేను మనసారా కోరుకుంటున్నాను. తప్పకుండా ఇది జరుగుతుంది. ఈ చిత్రానికి సంగీత దర్శకులుగా వ్యవహరించినటువంటి ప్రభు గారికి, దర్శకులు జీజీ గారికి, నిర్మాత రామ్ ప్రసాద్ గారికి, ఇందులో నటించిన హీరోయిన్ టీనా, వీళ్ళందరూ కూడా అభివృద్ధిలోకి రావాలని మనసారా కోరుకుంటున్నాను. ఐ విష్ దెమ్ ఆల్ సక్సెస్.
ಥ್ಯಾಂಕ್ ಯು ವೆರಿ ಮಚ್ ಅಂడి. ಶ್ರೀಲಂಕಾ ಮಾಸ್ಟರ್ ಸತ್ಯನಂದ ಅವರಿಗೆ ಧನ್ಯವಾದಗಳು. ಓಕೆ, ಈಗ PT ಪರಮೇಶ್ವರ್ ನಾಯಕ್ ಅವರಿಗೆ ಸನ್ಮಾನ. ಈಗ PT ಪರಮೇಶ್ವರ್ ನಾಯಕ್ ಅವರಿಗೆ ಸನ್ಮಾನ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರು ಸ್ಪೀಚ್ ಮಾಡ್ತಾರೆ ಈಗ. ಮಾತಾಡುವ ಮಲ್ಲಿಗೆ ಅಂದ್ರೆ ಬರ್ತೀವಿ ನಿನ್ನಲ್ಲಿಗೆ. ಓಡಾಡಿ ಆಡಾಡಿ ಸಾಕಾಗಿದೆ, ಓಲಾಟ ತೆಲಾಟ ಬೇಕಾಗಿದೆ. ನಿಮ್ಮ ಚಾಲಕು ನನ್ನ ಧೀಮಾಕು ಮ್ಯಾಚು ಆಗಲ್ಲ ಸುಮ್ನಿರಿಯಪ್ಪ. ಅಲ್ಲೇ ಬಿಟ್ಟಾಕು ನಿನ್ನ ಧೀಮಾಕು, ಕೇಳು ಬೇಕು ನಿಂಗೆ ಎಷ್ಟು ಕಪ್ಪ. ಹೆಂಗಂತ ಹೇಳಪ್ಪ ನಿಮಗೆ ನಾನು, ಯಂಗ್ಸ್ಟರ್ಸು ನೀವೆಲ್ಲ ಮಾಡೋದೇನು, ಇಷ್ಟೊಂದು ನೀವ್ ನನ್ನ ಕಾಡೋದೇನು, ಬ್ಯೂಟಿನ ನೋಡಿದ್ರೆ ಸಾಕಲ್ಲೇನು. ಜಾಸ್ತಿ ಆಯ್ತಮ್ಮ ನಿನ್ನ ಸ್ಕೋಪು ತೊಳಕೋ ನೀ ಹಾಕಿ ಸೋಪು. ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಗಾ ಡಿಗಾ ಡಿಂಗ್ 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 ಡಿಂಗ್. ಈಗ ಸತ್ಯಾನಂದ್ ಸರ್ಗೆ ಸನ್ಮಾನ. ದಯವಿಟ್ಟು ಎಲ್ಲರೂ ವೇದಿಕೆಯಿಂದ ಕೆಳಗಿಳಿದು ದಯವಿಟ್ಟು ಪ್ರೋಗ್ರಾಮಿಗೆ ಕಾಕೇಲು ಕುಡ್ದಂಗೆ ನಮ್ಗಾಗಿದೆ, ನಶೆಯಲ್ಲಿ ಜೋಪಾನ ತಪ್ಪೋಗಿದೆ, ಮನಸ್ಸೆಲ್ಲ ನಿನ್ನಿಂದ ಹಾಳಾಗಿದೆ, ಅಯ್ಯಯ್ಯೋ ಬುದ್ಧಿನೂ ಕೆಟ್ಟೋಗಿದೆ. ಫೇಸ್ಬುಕ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಮುಂದೆ ಸಿಗ್ತೀನಿ ಸುಮ್ನಿರಿಯಪ್ಪ. ವೇದಿಕೆಯಿಂದ ಕೆಳಗಿಳಿದ್ಬಿಟ್ಟು ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲ ಮತ್ತು ಸಹಕಾರ ನೀಡಬೇಕು. ಈಗ ಚಿತ್ರದ ನಾಯಕರಾದ ಆರ್ಯ ಸೂರ್ಯ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ಟೇಜ್ ಮೇಲೆ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಕ್ಕೆ PT ಪರಮೇಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಅಲಂ ವೀರಭದ್ರಪ್ಪ ಸರ್ಗೆ, ಹಾಗೆ ನಾರಾಯಣ ರೆಡ್ಡಿ ಸರ್ಗೆ, ಹಾಗೆ ಇಲ್ಲಿ ಬಂದ್ಕಂತ ನಮ್ಮ ಮುಖ್ಯ ಅತಿಥಿಗಳಂತ ಎಲ್ಲ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ರಿಗೂ ಬಂದಿದ್ದೆ. ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಮೊದಲು ನಾನು ಇವತ್ತಿಗೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿರೋರನ್ನ ನೆನೆಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಅರ್ಹರಾಗಿ ಮಾಡಿರೋದು ಮೊದಲನೇದಾಗಿ ನನ್ನ ತಂದೆ ತಾಯಿ, ನನ್ನ ಇಡೀ ಕುಟುಂಬ, ನನ್ನ ಫ್ರೆಂಡ್ಸ್, ಹಾಗೆ ನಾನು ಪ್ರತಿ ಒಂದು ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡಿದ್ದ ನಾನು ಎಲ್ರಿಗೂ ಮೊದಲು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇದಾಗಿ ನಾನು ಶುರು ಮಾಡಬೇಕು ನನ್ನ ಚಿತ್ರದ ಬಗ್ಗೆ ಅಂದರೆ, ಮೊದಲನೇದಾಗಿ ನನ್ನ ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದಂಥ ಡ್ಯಾನ್ಸ್ ಟ್ರೈನಿಂಗ್ ತೊಗೊಂಡಿದ್ದಂಥ ಚಾಮರಾಜ್ ಮಾಸ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಡ್ಯಾನ್ಸ್ ಫೈಟ್ ಅವ್ರು ಕಲ್ತಿದ್ದು ಅವ್ರ ಹತ್ರನೇ. ಹಾಗೆ ನಾನು ನಟನೆ ಕಲ್ತಿದ್ದು ಲಂಕಾ ಸತ್ಯಾನಂದ್ ಮಾಸ್ಟರ್ ಹತ್ರ ವೈಜಾಗಲ್ಲಿ. ಸೊ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಏನು ಕಲೆ ಕಲ್ತಿದ್ದೀನಿ ಅದೆಲ್ಲ ಅವರಿಂದನೇ, ಅವ್ರ ಆಶೀರ್ವಾದನೇ. ಸೊ ಈ ಚಿತ್ರದ ನಿರ್ಮಾಪಕರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ತಂದೆಯವರೇ. ಸೊ ನಮ್ಮ ತಂದೆ ನನಗೆ ಯಾವಾಗ ಹೇಳ್ಕೊಡ್ತಾ ಇರ್ತಾರೆ, ಜೇಬಲ್ಲಿ 100 ರೂಪಾಯಿ ಇದ್ದರೂ ಒಂದೇ ಥರ ಇರೋ, 1,00,000 ರೂಪಾಯಿ ಇದ್ದರೂ ಒಂದೇ ಥರ ಇರೋ ಅಂತ. ಸೊ ಒಂದೇ ಒಂದು ಬೇಜಾರು ಏನಂದರೆ, ನಮ್ಮ ಮನೇಲಿ ನಮ್ಮ ತಂದೆ 30 ವರ್ಷದಿಂದ ರಾಜಕೀಯದಲ್ಲಿ ಇರ್ಬೋದು, ನಾನು ಹುಟ್ಟಿದಾಗಿಂದ ನೋಡ್ತಿದ್ದೀನಿ, ಒಂದೇ ಒಂದು ಗೆಲುವು ಅವ್ರು ನೋಡಿಲ್ಲ. ಸೊ ಆ ಗೆಲುವನ್ನ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಅವ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ. 30 ವರ್ಷದಿಂದ ಒಂದು ಗೆಲುವು ಇಲ್ಲ. ಸೊ ನನ್ನ ಕಂಪ್ಲೀಟ್ ಇವತ್ತೇನಿದ್ದೀನಿ, ನನ್ನ ಜೀವನೇ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರಿಗೋಸ್ಕರನೇ ನಾನಿದ್ದೀನಿ, ಅವ್ರಿಗೋಸ್ಕರನೇ ನಾನು ಇದು ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಬಳ್ಳಾರಿ ಅಂದರೆ ಇದ್ರ ವಿಷಯನೂ ಹೇಳ್ತೀನಿ. ಬಳ್ಳಾರಿ ಅಂದರೆ ನಾನು ಬೆಂಗಳೂರಿಗೆ ಮೊನ್ನೆ ಹೋದಾಗ ಬಳ್ಳಾರಿಯಲ್ಲಿ ಆಟೋ ಆಗ್ತದೆ. ಅವ್ರು ಹೇಳಿದ್ರು, ಸರ್ ಯಶವಂತಪುರದಿಂದ ನಾನು ಮತ್ತಿಕೆರೆಗೆ ಹೋಗಬೇಕು, ಅಲ್ಲೇ ಹತ್ರ. ಅವ್ನು ಹೇಳ್ದ 30 ರೂಪಾಯಿ ಅಂತ. ಸರಿ ಹತ್ತದೆ.
ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಕನ್ನಡ ನೋಡಿ ಏನು ಸರ್ ನೀವು ಬೆಂಗಳೂರವರಲ್ಲ ಅಂದ. ಹೌದು ಸರ್ ನಾವು ಬಳ್ಳಾರಿ ಅಂದೆ. ಬಳ್ಳಾರಿ ಅಂತ ಮೊದಲೇ ಹೇಳ್ಬೋದಾಯ್ತಲ್ಲ ಸರ್, ಇನ್ನೊಂದು 50 ರೂಪಾಯಿ ಜಾಸ್ತಿ ತೊಗೊಳ್ತಾ ಇದ್ದೆ ಅಂದ. ಯಾಕೆ ಅಂತ ಕೇಳಿದ್ರೆ ನಿಮಗೇನು ಸರ್ ಕಮ್ಮಿ ದುಡ್ಡೆಲ್ಲ, ಬಳ್ಳಾರಿಲಿ ಫುಲ್ಲಾಗಿ ದುಡ್ಡೈತೆ ಅಂದ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಬಳ್ಳಾರಿಲಿ ಇವತ್ತು ಆಟೋ ಓಡಿಸೋರು ಆಟೋ ಓಡಿಸ್ತಾನೆ ಇದ್ದಾರೆ, ಕೂಲಿ ಮಾಡೋರು ಕೂಲಿ ಮಾಡ್ತಾನೆ ಇದ್ದಾರೆ. ಎಲ್ಲಿ ಜನ ಯಾಕೆ ಬೇರೆ ಜನ ಬಳ್ಳಾರಿ ಅಂದರೆ ಈಗ ತಪ್ಪು ತಿಳ್ಕೊಂತಾರೆ ನನಗೆ ಗೊತ್ತಿಲ್ಲ. ಸೊ ರೀಸೆಂಟಾಗಿ ಬಳ್ಳಾರಿ ಮೊನ್ನೆ ಎಲ್ಲರೂ ಹೊಸಬರು ಮಾಡಿ ರಮ್ಮಿ ಅಂತ ಒಂದು ಸಿನಿಮಾ ಮಾಡಿದ್ರು, ಅದನ್ನು ನಾನು ನೋಡಿದೆ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಬಳ್ಳಾರಿಯಲ್ಲಿ, ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ಕೇವಲ ನನಗೆ ಒಂದೇ ಅಲ್ಲ, ಅವ್ರಿಗೂ ಮಾಡಿ, ಪ್ರತಿಯೊಬ್ಬ ಕಲೆಗೂ ಸಪೋರ್ಟ್ ಮಾಡಿ. ಬಳ್ಳಾರಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ಬೋದು ಅಂತ ನಾವೆಲ್ಲರೂ ಸೇರಿ ಪ್ರೂವ್ ಮಾಡೋಣ. ಬಳ್ಳಾರಿಯಲ್ಲಿ ಟ್ಯಾಲೆಂಟ್ ಐತೆ, ಬಳ್ಳಾರಿಯಲ್ಲಿ ದಮ್ ಇದೆ ಅಂತ ನಾವೆಲ್ಲರೂ ತೋರಿಸೋಣ. ಸಾರಿ ಸರ್, ತುಂಬ ಟೈಮ್ ತೊಗೊಳ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ. ಇವತ್ತು ಮುಗಿಸ್ಬಿಡ್ತೀನಿ. ಸೊ ಈ ಚಿತ್ರದ ಬಗ್ಗೆ ಇವಾಗ ಮಾತಾಡ್ತೀನಿ. ಚಿತ್ರದ ಬಗ್ಗೆ ಮೊದಲು ಹೇಳ್ಬೇಕಂದ್ರೆ ಮೊದಲು ನಮ್ಮ ಡೈರೆಕ್ಟರ್ ಜಿ ಅವ್ರ ಬಗ್ಗೆ ಮಾತಾಡಬೇಕು. ಅವರಿಂದನೇ ಈ ಚಿತ್ರನ ಮೊದಲು ಸ್ಟಾರ್ಟ್ ತೊಗೊಂಡಿದ್ದು. ಅವರು ಸುಮಾರು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್, ಅದೃಷ್ಟ ಮಾಡಿದ್ದೀನಿ ಅವ್ರ ಜೊತೆ ನಾನು ಈ ಸಿನಿಮಾ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಜೊತೆ ಕೋಸ್ಟಾರಾಗಿ ಮಾಡಿರೋಂಥ ಟೀನಾ ಪೊನ್ನಪ್ಪ ಹೀರೋಯಿನ್, ಅವ್ರಿಗಿದು ಆವಾಗಲೇ 3ನೇ ಸಿನಿಮಾ ಏನೋ, ನನಗಿದು ಫಸ್ಟ್ ಸಿನಿಮಾ. ಸೊ ಬಳ್ಳಾರಿ ಹುಡುಗರು ಗೊತ್ತಲ್ಲ, ನಾಚಿಕೆ ಜಾಸ್ತಿ, ಏನು ಮಾಡಲಿ. ಸೊ ನಾನು ಸಿನಿಮಾ ಶೂಟಿಂಗ್ ಹೋದೆ, ಕಷ್ಟ ಇತ್ತು ಅಂದ್ಕೊಂಡೆ, ಬಟ್ ಶಿ ಮೇಡ್ ಮಿ ಕಂಫರ್ಟಬಲ್. ಥ್ಯಾಂಕ್ ಯು ಸೋ ಮಚ್ ಟೀನಾ, ಥ್ಯಾಂಕ್ ಯು ಸೋ ಮಚ್. ನೈಸ್ ವರ್ಕಿಂಗ್ ವಿತ್ ಯು. ಹಾಗೆ ನಮ್ಮ ಸಿನಿಮಾದ DOP ವಿಕ್ರಮ್ ಯೋಗಾನಂದ್ ಅವ್ರು ತುಂಬಾ ಒಳ್ಳೆ ವಿಜುವಲ್ಸ್ ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬರ್ಡೇ ಬಾಯ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಭು ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆ ಟ್ಯೂನ್ಸ್ ಕೊಟ್ಟಿದ್ದಾರೆ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಡಿ ಬೀಟ್ಸ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಬೀಟ್ಸ್ ನಮ್ಮ ಆಡಿಯೋನ ಹೊಸಬರಿಗೆ ಇಷ್ಟು ಎಂಕರೇಜ್ ಮಾಡಿ ತೊಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸಹ ನಿರ್ಮಾಪಕರಾದಂಥ ಶಿವಣ್ಣ ಗೌಡರು, ರವಿ ಸಾಗರ್ ಅವರಿಬ್ಬರಿಗೆ ಮೊದಲು ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ಈ ಪ್ರಾಜೆಕ್ಟ್ ಮುಂದಕ್ಕೆ ಹೋಗ್ತಾ ಇದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ, ನಾನು ಗೆಸ್ಟಾಗಿ ಬಂದಿರೋ ಪ್ರತಿಯೊಬ್ಬರಿಗೂ, ನನ್ನ ಪ್ರತಿ ತಂತ್ರಜ್ಞಾನ ಸಿನಿಮಾಲ್ ಮಾಡಿರೋ ಪ್ರತಿಯೊಬ್ಬರಿಗೂ ಟೆಕ್ನಿಷಿಯನ್ಸ್ಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಬಂದಿರೋ ನೀವೆಲ್ಲರಿಗೂ ಮೊದಲು ನಾನು ಒಂದು ಹೇಳಬೇಕು. ನಿಜ ಹೇಳ್ತೀನಿ, ಹೊರಗಡೆ ನನ್ನ ಕಟೌಟ್ ಎಲ್ಲ ಊರೆಲ್ಲ ಹಾಕಿದ್ರು. ನನ್ನ ಅಪ್ಪನಿಗೆ ಕೇಳಿದೆ, ಏನಪ್ಪ ನೀನು ಕಟೌಟ್ ಎಲ್ಲ ಊರೆಲ್ಲ ಹಾಕಿದ್ಯಾ, ಯಾವನ್ ನಾನಂತ ಹೇಳಿ ಬರ್ತಾರೆ ಜನ ಅಂತ. ಆದರೆ ಬಳ್ಳಾರಿ ಹುಡುಗ, ನಮ್ಮ ಹುಡುಗ, ಅವನ್ನ ಬೆಳೆಸ್ಬೇಕು ಅಂತ ಇಷ್ಟು ಜನ ಬಂದಿದ್ದೀರಿ, ಇದಕ್ಕಿಂತ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಕೇವಲ ನನಗೆ ಒಂದೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಬಳ್ಳಾರಿಲಿ ಭಾಳ ಕಲಾವಿದರು ರೀಸೆಂಟಾಗಿ ನಮ್ಮ ತೆಲುಗಲ್ಲಿ ಮಾಡ್ತಿದ್ದಾರೆ, ನವೀನ್ ಚಂದ್ರ ಅವ್ರನ್ನೂ ಸೂಪರಾಗಿ ಸಿನಿಮಾಗಳು ಮಾಡ್ತಿದ್ದಾರೆ, ಅವ್ರನ್ನೂ ಸಪೋರ್ಟ್ ಮಾಡಿ. ರಮ್ಮಿ ಚಿತ್ರತಂಡ ಮಾಡಿದ್ರು. ಆ ಥರ ಭಾಳ ಒಳ್ಳೆ ಕಲಾವಿದರು, ಎಲ್ರಿಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಬೇಜಾರು ಮಾಡಿದ್ದೆ ದಯಮಾಡಿ ಕ್ಷಮಿಸಿ. ಜೈ ಹಿಂದ್. ಆರವ್ ಸೂರ್ಯ ಅವರಿಗೆ ಧನ್ಯವಾದಗಳು. ಈಗ ಟೀನಾ ಪೊನ್ನಪ್ಪ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರು, ಅತಿಥಿಗಳು ಹಾಗೂ ಅಭಿಮಾನಿಗಳು, ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಹೇಳಬೇಕಂದ್ರೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಅವ್ರವ್ರ ಸಮಯವನ್ನು ಸ್ಪೇರ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ, ಇಷ್ಟು ವಾರ್ಮ್ ವೆಲ್ಕಮ್ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಹೃದಯಪೂರ್ಣವಾದ ಅಭಿನಂದನೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಚಿತ್ರ ಶ್ರೀಚಕ್ರಂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ವಿ ಹ್ಯಾವ್ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್. ಆ್ಯಂಡ್ ನಮ್ಮ ಜಿ ಸರ್, ನಮ್ಮ ಡೈರೆಕ್ಟರ್ ಜಿ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆಗಿದೆ. ಆ್ಯಂಡ್ ಆರವ್ ಸೂರ್ಯ, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಹಿಮ್. It was a very good teamwork and it's come out good. So I look forward. ನಮ್ಮ ಚಿತ್ರ ಬಿಡುಗಡೆ ಆಗಬೇಕಾದ್ರೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಎಲ್ಲರೂ ಹೋಗಿ ನೋಡಿ ಅದನ್ನು ಪ್ರೋತ್ಸಾಹಿಸಬೇಕು. ಅದನ್ನು ನಮ್ಮ ಬಳ್ಳಾರಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿ ಓಡಬೇಕು ನಮ್ಮ ಚಿತ್ರ ಒಂದು ಆಶ್ವಾಸನೆಯಿಂದ ಇಲ್ಲಿ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಸೊ ಐ ಎಕ್ಸ್ಪೆಕ್ಟ್ everyone to go and watch and wish our film a good success. Thank you so much, one and all. Night
Check one. ನಳಿನಿ ನಿನ್ನ ಒಂದು ನಗುವು ನನ್ನ ನೂರು ನೋವುಗಳ ನುಂಗುವುದು ಮಬ್ಬಳರಿ ಮಂಕಾದ ಮೊಗದೊಳಗೆ ನಗೆಯ ಗೆರೆಗಳ ಬರೆದು ಹೋಗುವುದು ನಗಬೇಕು ಗೆಳತಿ ನನಗಾಗಿ ನೀನು ಎಂದರೆ ತಪ್ಪಾದೀತೆ ನಗಲು ನಾನು ನಗಬೇಕು ಗೆಳತಿ ನನಗಾಗಿ ನೀನು ಎಂದರೆ ತಪ್ಪ